ವಿಜಯಪುರದ ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀ ಗುರಪ್ಪ ಸ್ವಾಮಿ ಮಠ ಓಂಕಾರೇಶ್ವರ ಒಕ್ಕಲಿಗರ ಟ್ರಸ್ಟ್ನಿಂದ ವಿಜೃಂಭಣೆಯಿಂದ ನಡೆಯಿತು. ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವಕ್ಕೆ ಪಟ್ಟದನಾಯಕನಹಳ್ಳಿ ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ ನಂಜಾವದತ್ತ ಸ್ವಾಮಿಗಳು ಚಾಲನೆ ನೀಡಿ ಮಾತನಾಡಿ, ಸುಮಾರು 200 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿ ಕಲ್ಲುಗಾಲಿ ರಥೋತ್ಸವ ನಡೆಯುತ್ತಿದ್ದು, ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವಸಪ್ತಾಹ ಹಾಗೂ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಎಂದರು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ತರುವಲ್ಲಿ ಎಲ್ಲಾ ಸರ್ಕಾರಗಳು ವಿಫಲವಾಗಿದ್ದು, ಎತ್ತಿನಹೊಳೆ ಯೋಜನೆ ಎಂದು ಜನತೆಗೆ ಹೇಳಿ ಈ ತನಕ ಜನತೆಗೆ ನೀರು ಕೊಡದೇ ಇರುವುದು ಸರ್ಕಾರದ ನಿರ್ಲಕ್ಷ್ಯತನ. ಈ ಭಾಗದ ಜನತೆಯ ದುರದೃಷ್ಟ ಸಂಸ್ಕರಣೆಯಾಗದ ಕೊಳಚೆ ನೀರನ್ನು ಬಿಟ್ಟು ಶಾಶ್ವತ ನೀರಾವರಿಯನ್ನು ತರುವಲ್ಲಿ ಎಲ್ಲ ಸರ್ಕಾರಗಳು ವಿಫಲಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ದೊಡ್ಡ ಅವಧೂತ ಪರಂಪರೆಯ ಮಠ ಕಲ್ಯಾಣಾರ್ಥವಾಗಿ ಕಳೆದ 7 ದಿವಸಗಳಿಂದ ಕೂಡ ಸಪ್ತಾಹ ಅತ್ಯಂತ ಸಾಂಗವಾಗಿ ಓಂಕಾರೇಶ್ವರನ ರಥೋತ್ಸವ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸಹಸ್ರಾರು ಜನರ ಭಕ್ತರ ಸಮ್ಮುಖದಲ್ಲಿ ಈಗ ನೆರವೇರ್ತಿದೆ. ಎಲ್ಲ ರಥೋತ್ಸವವು ಕೂಡ ಜಗತ್ತಿನ ಕಲ್ಯಾಣಕ್ಕೆ ಆಗುವಂಥದ್ದು. ಹಾಗಾಗಿ ನಾವೆಲ್ಲ ಈಗ ಮಾರ್ಚು ಏಪ್ರಿಲ್ನಲ್ಲಿ ಬೇಸಿಗೆ ನೋಡ್ತಾ ಇದ್ವಿ. ಈಗ ಜನವರಿಯಲ್ಲೇ ಆ ತಾಪ ಕಂಡು ಬಂತು. ಸರ್, ಎಲ್ಲ ನೋವುಗಳಿಂದ ದುಃಖ ದುಮ್ಮಾನಗಳಿಂದ ಈ ರೀತಿಯ ಅನಾವೃಷ್ಟಿಯಿಂದ ಭಗವಂತ ನಮ್ಮನ್ನು ಹೊರಗೆ ತರಲಿ, ನಮ್ಮ ನಾಡು ಸುಭಿಕ್ಷವಾಗಲಿ, ನಮ್ಮ ಜನಗಳ ಕಷ್ಟ ಆದಷ್ಟು ಬೇಗನೆ ಎಲ್ಲ ರೀತಿಯಿಂದ ಕೂಡ ತೀರಲಿ, ಭಗವಂತನ ಕರುಣೆ ಎಲ್ಲರಿಗೂ ಇರಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀವಿ. ಸರಿಯಾಗಿ ಆಗಬೇಕು. ದೊಡ್ಡ ದುರಾದೃಷ್ಟ. ಅಲ್ಲಿ ನೋಡಿದ್ರೆ ಕೊಚ್ಚೆ ನೀರು ಕೊಡ್ತಾ ಇದ್ದಾರೆ, ಅದು ಸರಿಯಾದ ರೀತಿ ವೈಜ್ಞಾನಿಕವಾಗಿ ಫಿಲ್ಟರ್ ಆಗ್ತಾ ಇಲ್ಲ. ಇಲ್ಲಿ ಎತ್ತಿನೊಳೆ ಪೈಪ್ ಲೈನ್ ಆಗ್ತಾ ಇದ್ದಾರೆ, ಅದಕ್ಕೆ ಬೇಕಾದಂಥ ಟ್ಯಾಂಕ್ಸ್ನ ಲಿಫ್ಟ್ ಇರಿಗೇಷನ್ನ ಸೈಂಟಿಫಿಕ್ ಆಗಿನೂ ಮಾಡ್ತಾ ಇಲ್ಲ ಅನ್ನುವಂಥ ಸಮಾಧಾನ ಇದೆ. ಅದು ಇದೇ ಸರ್ಕಾರ ಅಲ್ಲ, ಎಲ್ಲ ಸರ್ಕಾರಗಳು ಕೂಡ ಸ್ವಲ್ಪ ವಿಳಂಬ ಧೋರಣೆಗಳನ್ನು ತೋರ್ತಾ ಇರ್ತವೆ. ಬೇಗನೆ ಮುಗಿಯಲಿ, ಆದಷ್ಟು ಬೇಗನೆ ಈ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆ ಜನಗಳಿಗೆ ಶಾಶ್ವತ ನೀರಾವರಿ ಕೊಡಲಿ ಆಗಿ ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆ. ಇನ್ನು ಈ ಸಂದರ್ಭದಲ್ಲಿ ವಿಜಯಪುರ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಅಧ್ಯಕ್ಷ ಎಸ್ ಬಚ್ಚೇಗೌಡ ಇದ್ದರು. 9 ದಿನಗಳ ಕಾಲ ಶಿವಸಪ್ತಾಹ ವಿಜೃಂಭಣೆಯಿಂದ ನಡೆಯಿತು. ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ದೇವಾಲಯದಿಂದ ಜಿಎಂ ಸರ್ಕಲ್ ವರೆಗೂ ಎಳೆಯಲಾಯಿತು. ಸತೀಶ್, ಸಿಟಿವಿ ನ್ಯೂಸ್, ವಿಜಯಪುರ.